ಈ ಸೋಪಿಂದ ಈ ವೈರಲ್ ಗ್ರೇಪ್ ಸೋಪ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಇದಕ್ಕೆ ಈ ಥರ ರೌಂಡ್ ಶೇಪಲ್ಲಿರೋ ಐಸ್ ಕ್ಯೂಬ್ ಟ್ರೇ ಬೇಕು. ಆಮೇಲೆ ಕಟ್ಟೋದಿಕ್ಕೆ ದಾರ ಇರಬೇಕು. ಸ್ವಲ್ಪ ದಪ್ಪ ದಾರ ಇದ್ರೆ ವೈಟ್ ಇದ್ರೂ ನಡೆಯುತ್ತೆ. ಇಲ್ಲ ಈ ಥರ ಜೂಟ್ ರೋಪ್ ಇದ್ರೂ ಚೆನ್ನಾಗಿ ಬರುತ್ತೆ. ಇಲ್ಲಿ ತೋರಿಸಿರೋ ಹಾಗೆ ಒಂದೊಂದು ಗಂಟು ಹಾಕಿ ಅದನ್ನ ಪಾಸ್ ಮಾಡಬೇಕು ಅಷ್ಟೇ. ಅದು ಅಲ್ಲೇ ಫಿಕ್ಸ್ ಆಗಲಿ ಅಂತ ಅಷ್ಟೇ ಗಂಟು ಹಾಕೋದು. ಇಲ್ಲಾಂದ್ರೆ ಹಾಗೇನೂ ಸಿಕ್ಸ್ಬೋದು. ಸ್ವಲ್ಪ ಥಿಕ್ ದಾರ ಸ್ಟಿಫ್ ಆಗಿದೆ ಅಂದರೆ ಅಲ್ಲೇನೇ ಡೈರೆಕ್ಟಾಗಿ ಸಿಕ್ಸ್ಬೋದು. ಆಮೇಲೆ ಸೋಪ್ ತಗೊಂಡು ನಾವು ಕಟ್ ಮಾಡಿ ಮೆಲ್ಟ್ ಮಾಡಬೇಕು. ಈಗ ಸೋಪ್ ಬೇಸ್ ತಗೊಂಡು ಅದಕ್ಕೆ ಮತ್ತೆ ಎಸೆನ್ಷಿಯಲ್ ಆಯಿಲು ಮತ್ತೆ ಕಲರ್ ಎಲ್ಲ ಹಾಕಿ ಡಬಲ್ ಕೆಲಸ ಅಂತೇಳಿ ನಾನು ಆಲ್ರೆಡಿ ಕಲರ್ ಇರೋ ಸೋಪೇ ಇದು ತಗೊಂಡ್ಬಿಟ್ಟಿದ್ದೆ. ಇಲ್ಲಾಂದ್ರೆ ಇದರಲ್ಲಿ ಪಿಯರ್ಸಲ್ಲೂ ಸಿಗುತ್ತೆ. ಇನ್ನೊಂದು ಗ್ಲಿಸರಿನ್ ಸೋಪ್ ಅಂದ್ರೆ ಎಲ್ಲ ಆಲ್ಮೋಸ್ಟ್ ಟ್ರಾನ್ಸ್ಪರೆಂಟ್ ಇರುತ್ತೆ. ಅದು ಗ್ರೀನ್ ಕಲರ್ ನೋಡಿ ಗ್ರೇಪ್ಸ್ ಗ್ರೀನ್ ಇರುತ್ತೆ ಅಂತ ಅದು ತಗೊಂಡೆ. ಅದನ್ನ ಈ ಮೋಲ್ಡಲ್ಲಿ ಹಾಕಿ ಫ್ರೀಜರಲ್ಲಿ ಇಟ್ಟರೆ ಒಂದು 2 ಅವರ್ಸಲ್ಲಿ ಸೆಟ್ ಆಗಿ ಹೋಗುತ್ತೆ. ಎಕ್ಸ್ಟ್ರಾಸ್ ಎಲ್ಲ ಇದ್ರೆ ಈ ಥರ ಸ್ಕ್ರೇಪ್ ಮಾಡ್ಕೋಬಹುದು ಚಾಕುಯಿಂದ. ಇದು ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಕಮ್ಮಿ ಹಾಕಿದ್ರೆ ರೌಂಡ್ ಶೇಪ್ ಬರಲ್ಲ. ಸ್ವಲ್ಪ ತುಂಬೋ ಹಾಗೇನೆ ಜಾಸ್ತಿ ಒಂದು 3 ಸೋಪ್ ಇದ್ರೆ ಸಾಕು ಮೆಲ್ಟ್ ಮಾಡಿ ಹಾಕಿದ್ರೆ. ಆಮೇಲೆ 3 ಬಂಚ್‌ನ ನಾನು ಈ ಥರ ಕಟ್ಟಿ ಗ್ರೇಪ್ ಶೇಪಲ್ಲಿ ಕಾಣಂಗೆ ಎಲ್ಲ ಕಟ್ತಾ ಬಂದಿದ್ದೀನಿ ಸೇರಿಸಿ. ಇದಂತೂ ತುಂಬಾ ಕಲರ್ಸಲ್ಲಿ ಮಾಡ್ಕೋಬಹುದು. ಇವಾಗ ತುಂಬಾ ಟ್ರೆಂಡಿಂಗು ಮತ್ತು ವೈರಲ್ ಆಗಿದೆ. ಎಲ್ಲ ಆಮೇಲೆ ಗಿಫ್ಟಿಂಗ್ ಆಪ್ಷನ್‌ಗೂ ಕೂಡ ತುಂಬಾ ಚೆನ್ನಾಗಿದೆ. ಈ ಥರ ಮಾಡಿ ನಾವು ಗಿಫ್ಟ್ ಮಾಡಿ ಕೊಡ್ಬೋದು. ಈ ಥರ ರೆಡಿ ಸೋಪ್ ಇರೋದು ಬೇಡ ಅಂದರೆ ಅಮೆಜಾನ್ ಇಲ್ಲ ಫ್ಲಿಪ್‌ಕಾರ್ಟಲ್ಲಿ ಸೋಪ್ ಬೇಸ್ ಸಿಗುತ್ತೆ. ಅದನ್ನ ತಗೊಂಡು ಅದ್ರಲ್ಲಿ ನಾವು ಎಸೆನ್ಷಿಯಲ್ ಆಯಿಲ್ ಕಲರ್ ಹಾಕೊಂಡು ನಮಗೆ ಬೇಕಾಗಿರೋ ಕಲರ್ಸ್ ಅಂಡ್ ವೆರೈಟೀಸ್ ಮಾಡ್ಕೋಬಹುದು. ನೋಡಕ್ಕೆ ಎಷ್ಟು ಕ್ಯೂಟ್ ಆಗಿ ಕಾಣ್ತಾ ಇದೆಯಲ್ಲ ಚೆನ್ನಾಗಿದೆ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಬಾಯ್.